ಪಾಪ ಪಾಪ ಮಂಜ ಏನ್ ಮಾಡ್ತಿದ್ಯೋ? ಲೋ ಪಾಪ, ಎಷ್ಟೊತ್ತಿಂದ ಕೂಗೋದು ನಿನ್ನ? ಈ ಬಿಸ್ತಲ್ಲಿ ಎಷ್ಟೊತ್ತಂತ ಆಟ ಆಡ್ತೀಯೋ? ಊಟ ಗೀಟ ಮಾಡಕ್ ನಾನಿಲ್ವಾ ನಿಂಗೆ? ಬಾರೋ ಒಂಚೂರು ಊಟ ಮಾಡ್ಕೊಂಡು ಹೋಗು. ಥೋ, ಈ ಹುಡುಗಂತಾವ್ ಎಷ್ಟು ಬಡ್ಕೊಂಡ್ರು ಅಷ್ಟೇ. ಬರೀ ಆಟ 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 ಅಂತ ಇದು ಮಾಡ್ತಾನ ಹಂಗೆ. ಈ ಬೇಸಿಗೆ ರಜೆ ಯಾಕಾದ್ರೂ ಕೊಡ್ತಾರೋ ಏನೋ, ಏನ್ ಬಿಸ್ಲು ಏನ್ ಕಡಿಮೆ ಹೊಡಿದೀತ, ಅದ್ರಲ್ಲೇ ಹೋಗಿ ಆಟ ಆಡ್ತಾ ಕುಂತಾನಲ್ಲ ಈ ಹುಡುಗ. ಇನ್ನೂ ಇಷ್ಟೊತ್ತಾದ್ರೂ ಊಟ ಮಾಡಿಲ್ಲ. ಅಲ್ಲಿ 2:30-3 ಗಂಟೆ ಆಗ್ತಾ ಬಂತು. ಇನ್ನು ಮತ್ತೆ ಎತ್ಲಾಗೋತು ಅಂತ ಕಾಣೋಣ. ನಮ್ಮ ಅತ್ತೇನು ಕಾಣ್ತಿರ್ಲಿಲ್ಲ ಅಲ್ವೇ? ಅಮ್ಮ, ಇದ್ ಯಾಕಮ್ಮ ಕೂಗ್ತಿದ್ದಲ್ಲ? ಯಾಕೆ ಏನಾಯ್ತು? ಟೈಮ್ ನೋಡಿದ್ಯೇನು? ಅಲ್ಲಿ 3 ಗಂಟೆ ಆಗ್ತಾ ಬಂತಲ್ಲೋ. ಊಟ ಗೀಟ ಮಾಡೋಣ ಅನ್ನೋ ಜ್ಞಾನ ಇಲ್ವೇನೋ ನಿಂಗೆ? ಅಯ್ಯೋ, ನಾನುವೆ ಆ ಪ್ರದೀಪ್ನುವೆ ಆಟ ಆಡ್ಕೊಂಡ್ ಕುತ್ಕೊಂಡು ಕಣಮ್ಮ. ಏನ್ ಮಾಡೋಣ, ಟೈಮೇ ಹೋಗಿದ್ ಗೊತ್ತಾಗ್ಲಿಲ್ಲ. ಹೊಟ್ಟೆ ಬೇರೆ ಹಸಿತಿರ್ಲಿಲ್ಲ, ಹಂಗಾಗಿ ಸರಿ ಆಯ್ತು ನಡಿ, ಒಂಚೂರು ಕೈ ಕಾಲ್ ಮಗ ತೊಳ್ಕೊಂಡ್ ಬರ್ತೀನಿ, ಊಟಕ್ಕಿಕ್ಕು. ಅಯ್ಯೋ, ಹಂಗೆ ಅಲ್ಲೆಲ್ಲ ಅಜ್ಜಿ ಕಾಣ್ಲಿಲ್ವೇನೋ ನಿಂಗೆ ಬರ್ಬೇಕಾರೆ? ಅಜ್ಜಿ ನೋಡಿರಿ ಇಷ್ಟೊತ್ತಾದ್ರೂ ಇನ್ನು ಊಟಕ್ಕೂ ಬಂದಿಲ್ಲ, ಏನೂ ಇಲ್ಲ. ಅದ್ ಯಾರ್ ಮಾತ ಹೋಗ್ಕೊಂತಿತ್ತೋ ಏನೋ. ಸ್ಕೂಲಿಗೆ ಬೇರೆ ಒಂಚೂರು ನೀರ್ ಕುಡಿಸ್ಬೇಕಣೋ. ಹೋಗ್ ಒಂಚೂರು ಅಜ್ಜಿ ನೋಡ್ಕೊಂಬಾರೋ, ಅಲ್ಲೆಲ್ಲೈತೆ ಅಂತ. ಹೋಗಮ್ಮ, ಈ ಬಿಸ್ಲಲ್ಲಿ ಯಾರು ಹೋಗ್ತಾರ ಮತ್ತೆ ಒಜ್ಜೆ ಹುಡಿಕೊಂಡು? ಹೊಟ್ಟಸ್ತ್ರ ಒಜ್ಜೆನ ಬಂದು ಊಟ ಮಾಡುತ್ತೆ. ನಡಿ ನನಗೆ ಉಣ್ಣಕ್ಕಿಕ್ಕು. ಹಂಗಲ್ಲ ಕಣೋ ಪಾಪ, ಇಷ್ಟೊತ್ತಾದ್ರು ನಿಮ್ಮ ಅಜ್ಜಿನೂ ಇನ್ನೂ ಊಟ ಮಾಡಿಲ್ಲ. ಅಲ್ಲಿ ಲಕ್ಷ್ಮಕ್ಕಮ್ಮ ಅಂತಾರೋ ಇಲ್ಲ ಗಿರ್ಜಕ್ಕಮ್ಮ ಅಂತಾವ ಎಲ್ಲಾರ ಕುಂತಿರುತ್ತೆ. ಹೋಗ ಹಂಗೆ ಒಂಚೂರು ನೋಡ್ಕೊಂಡು ಕರ್ಕೊಂಬ ಹೋಗಪ್ಪ. ಓ ಅಮ್ಮ, ಅಲ್ಲೋಡಲ್ಲಿ ಅಜ್ಜಿನೇ ಬತ್ತೈತೆ. ಓ, ಇದು ಯಾಕಮ್ಮ ಗೀತ, ಈ ಊರು ಬಿಸ್ಲಲ್ಲಿ ಹುಡುಗನ್ನ ಹೊರಗಡೆ ಇಸ್ಕೊಂಡ್ ಮಾತಾಡ್ಕೊಂಡ್ ನಿಂತ್ಕೊಂಡಿಯ? ಯಾಕೆ ಏನಾಯ್ತು? ಏನು ಇಲ್ಲ, ಬನ್ನಿ ಅತ್ತೆ, ಊಟ ಮಾಡಿ ಬನ್ನಿ. ಇಷ್ಟೊತ್ತಾದ್ರೂ ಅವನು ಆಟ ಆಡ್ಕೊಂಡ್ ಕುತ್ಕೊಂಡು ಊಟ ಮಾಡಿಲ್ಲ. ಅದಕ್ಕೆ ಹೋಗಿ ನಿಮ್ಮನ್ನ ಹತ್ರ ನೀವು ಊಟ ಮಾಡಿರ್ಲಿಲ್ಲ, ಅಲ್ಲೆಲ್ಲ ಕುಂತಿರ್ಬೇಕು. ಅಜ್ಜಿ ಲಕ್ಷ್ಮಕ್ಕಮ್ಮ ಅಂತೆಲ್ಲ ನೋಡ್ಕೊಂಬ ಅಂತ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ದು. ಏನು ಇಲ್ಲ, ಬನ್ನಿ ಊಟ ಮಾಡಿ. ನಾ ಪಾಪ, ಅಲ್ಲೆಲ್ಲೋ ನಿಮ್ ತಾತ ಕಾಣ್ಲಿಲ್ವ ನಿಂಗೆ? ಇಲ್ಲ ಕಣಜ್ಜಿ, ಅಲ್ಲೆಲ್ಲ ತಾತ ತೋಟದ ಹೋಗ್ಬತ್ತೀನಿ, ಒಂಚೂರು ಹಸ್ಗಳು ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಿತ್ತಪ್ಪ. ಇನ್ನು ಬಂದಿಲ್ಲ ಇಷ್ಟೊತ್ತಾದ್ರೂ. ಇನ್ನೇನು ಟೈಮ್ ಆಗ್ತಾ ಬಂತಲ್ಲ, ಹಸ್ಗಳು ಹಿಡ್ಕೊಂಡ್ ಬರೋಣ ಅಂತಾನೆ ಏನೋ ಕುಂತಿರ್ಬೇಕು. ಬರುತ್ತೆ ತಗ. ಏನ್ ಅಡ್ಗೆ ಮಾಡಿದ್ಯಾ ಮಗೀತ? ಒಂಚೂರು ಸೊಪ್ಪು ಇತ್ತಲ್ಲತ್ತೆ, ಅದ್ ಸೊಪ್ಪು ಸಾರಂಗ್ ಮಾಡಿದೀನಿ, ಬನ್ನಿ. ಅಮ್ಮ ಅಮ್ಮ, ಈ ಬಿಸಿಲು ಜಾಸ್ತಿ ಐತೆ, ನನಗೆ ಸೊಪ್ಪು ಸಾರ ಬೇಡ. ನನಗೊಂಚೂರು ಮಜ್ಜಿಗೆಲೋ ಇಲ್ಲ ಮೊಸರಲ್ಲೋ ಒಂಚೂರು ಅನ್ನ ಹಾಕೊಡಮ್ಮ, ಸಾಕು. ಸರಿ ಆಯ್ತು ಕಂ, ಬಾರ ಪಾಪ, ಮೊಸರಲ್ಲೇ ಅನ್ನ ಹಾಕೊಡ್ತೀನಿ, ಬೇಗ ಊಟ ಮಾಡುವಂತೆ ಬಾ. ಅಮ್ಮ ಗೀತಾ, ಇಲ್ಲೇ ಜಗ್ತಿ ಮೇಲೆ ಕೈ ತೊಳ್ಕೊಂಡ್ ಕುಂತಿದೀವಿ, ಇಲ್ಲೇ ಒಂಚೂರು ತಾಂಬದ್ ಬಿಡಮ್ಮ ಊಟವ. ಹ್ಞೂ ಸರಿ ಆಯ್ತು, ತಾಳಿಯತ್ತೆ. ಒಳ್ಳೆ ಗಾಳಿ ಬೀಸೈತಲ್ಲೇ, ಅಲ್ಲೇ ಕುತ್ಕೊಳ್ಳಿ, ತಗೊಂಡ್ಬರ್ತೀನಿ. ತಗೊಳಿಯತ್ತೆ, ಸೊಪ್ಪಿನ ಸಾರುವೆ ಒಳ್ಳೆ ಮುದ್ದೆ ಮಾಡಿದ್ದೀನಿ, ಊಟ ಮಾಡಿ. ಓ, ಇಷ್ಟೊತ್ನಲ್ಲಿ ಮುದ್ದೆ ಯಾಕವ ಮಾಡಕ್ ಹೋದೆ? ಒಂಚೂರು ಅನ್ನ ತಾಂಬಂದಿ ಆಗ್ತಿರ್ಲತ್ತಾಗೆ. ಸರಿ ಆಯ್ತು ಕಂಗ್ ಕೊಡವ, ಇನ್ನೇನ್ ಮಾಡ, ಒಂಚೂರು ಅದ್ನೇ ಉಣ್ತೀನಿ. ಅಮ್ಮ ಅಮ್ಮ, ನನಗ್ ಕೊಡಮ್ಮ ಬೇಗ. ತಗೊಳ ಪಾಪ, ನಿನಗೂ ಮೊಸರನ್ನ ತಂದಿದ್ದೀನಿ ಕಂತಗ. ಸರಿ ಅತ್ತೆ, ನೀವು ಊಟ ಮಾಡ್ತೀರಿ, ಒಂಚೂರು ಒಳಗಡೆ ಕೆಲ್ಸ ಐತೆ ನೋಡ್ತೀನಿ. ಮುದ್ದೆ ತಿಂದ್ಬಿಟ್ಟು ಅನ್ನಕ್ಕೆ ಹೋಗಿ, ಮತ್ತೆ ಹಂಗೆ ಕೈ ತೊಳ್ಕೊಬೇಡಿ. ಸರಿ ಆಯ್ತು ಕಂತಾಳಮ್ಮ, ಹೋಗ ಅದೇನ್ ಕೆಲಸ ನೋಡೋಗ್ ನೀನು. ಎಲ್ಲ ಪಾಪ, ಮೊಸರನ್ನ ಚೆನ್ನಾಗೈತೇನು? ಹೂ ಕಣಜ್ಜಿ, ಈ ಬಿಸ್ಲಲ್ಲಿ ಒಳ್ಳೆ ಸಖತ್ತಾಗೈತೆ ಮೊಸರನ್ನ. ಒಗ್ಗರಣೆ ಹಾಕಿರೋದಕ್ಕೂ ಅದಕ್ಕೂ ಒಳ್ಳೆ ರುಚಿಯಾಗಿ ಚೆನ್ನಾಗೈತೆ ಕಣಜ್ಜಿ. ನೀನು ಒಂಚೂರು ಮೊಸರನ್ನೇ ಹಾಕ್ಸ್ಕೊಂಡ್ ತಿನ್ನು, ಮುದ್ದೆ ತಿಂದಾದ್ಮೇಲೆ. ಸರಿ ಸರಿ ಆಯ್ತು ಕಣ್ಣು, ಬರೀ ಮೊಸರನ್ನ ಈ ಸೊಪ್ಪು ಸಾರು ತಿನ್ನೋದೇ ಆಯ್ತು ಒಂದು ವಾರದಿಂದ. ಈ ಮಜ್ಜಿಗೆ ಹೇಳಿ ಒಂಚೂರು ಕೋಳಿ ಗೀಳಿ ಕುಯಿಸ್ಕೊಂಡ್ ಬರೋಣ ಅಂತಿಲ್ವಲ್ಲ? ಅಯ್ಯೋ, ನಾನು ಹಂಗೆ ಅಂದ್ಕೊಂಡೆ ಕಣಜ್ಜಿ, ಈ ತಾತಗೆ ಹೇಳ್ಬಿಟ್ಟು ಒಂಚೂರು ಕೋಳಿ ಗೀಳಿ ತರ್ಸೋಣ ಅಂತ ಹೇಳಿ, ಎಲ್ಲಾರು ಬೋದ್ಗಿದದು ಅಂತ ಹೇಳಿ ಸುಮ್ನೆ ಆದ್ನಪ್ಪ. ಅಯ್ಯೋ, ನಿಮ್ ತಾತ ಬರ್ಲಿಕ್ಕ ಸುಮ್ನಿರು. ಆ ಹುಡುಗ ಆಟ ಮಾಡ್ತಿದ್ದ, ಒಂದ್ ಕೋಳಿ ಆದ್ರೂ ಕುಯಿಸ್ಕೊಂಬ ಅಂತ ಹೇಳಿ ನಾನು ನಿಮ್ಮೇಲೆ ಹೇಳ್ತೀನಿ. ನಿಮ್ ತಾತ ಕೇಳಿದ್ರೆ ಹ್ಞೂ ನಾನೇ ಹೇಳ್ಬೇಕಂತ ಅಜ್ಜಿ ಮುಂದೆ ಅಂತ ಹೇಳಿ ನೀನು, ಸರಿನಾ? ಹ್ಞೂ ಸರಿ ಆಯ್ತು ಕಂತಾಳಜ್ಜಿ. ಆದ್ರೆ ನನಗೆ ಒಳ್ಳೆ ಲೆಗ್ ಪೀಸ್ ಬೇಕು ನೋಡು, ತಾತಗೆ ಹೇಳ್ ಕಳ್ಸು ಲೆಗ್ ಪೀಸ್ ಹಾಕ್ಸ್ಕೊಂಬರಕ್ಕೆ. ಪಾಪ, ಆ ಮೊಟ್ಟೆ ಕೋಳಿ ಅದೇನ್ ಲೆಗ್ ಪೀಸ್ ಅಂತ ಹಾಕ್ಸ್ಕೊಂಡ್ ತಿಂತೀಯೋ? ಹೀಗೆ ಮಾಮೂಲಿ ಮೊಟ್ಟೆ ಈಡಿ ಎಲ್ಲ ಹಾಕ್ಸ್ಕೊಂಡ್ ಬರುತ್ತಾಳು, ತಿನ್ನುವಂತೆ. ಹ್ಞೂ, ನಂಗೆ ಬೇಕು ಅದ್ರ ಜೊತೆ ಅದುವೇ ಲೆಗ್ ಪೀಸ್ ಹಾಕ್ಸ್ಕೊಂಬರಕ್ಕೆ ಹೇಳಿ, ತಾತಗೆ ಹಾಕ್ಸ್ಕೊಂಬರುತ್ತೆ, ಚೆನ್ನಾಗಿರುತ್ತೆ. ಸರಿ ಸರಿ ಹೇಳ್ತೀನಿ ಕಂತಾಳು, ಅದಕ್ಕೆ ಯಾಕಂಗ ಆಡ್ತಿದ್ಯಾ? ಊಟ ಮಾಡು ಬೇಗ.
ಅಜ್ಜಿ, ನಂದು ಊಟ ಆಯ್ತು. ಸರಿ, ನಾನ್ ಪ್ರದೀಪನ್ ಜೊತೆ ಆಟ ಆಡ್ತಿರ್ತೀನಿ ಸ್ಕೂಲ್ ಮಂತವ. ತಾತ ಬಂದಾಗ ಕೂಗು, ನಾನು ತಾತನ ಜೊತೆ ಹೋಗ್ತೀನಿ ಕೋಳಿ ಕುಯ್ಸ್ಕೊಂಡ್ ಬರಕ್ಕೆ. ಇಲ್ಲ ಪಾಪ, ನೀನ್ ಅಲ್ಲಿ ಗಂಟ ಹುಡಿಕೊಂಡ್ ಯಾರು ಬರ್ತಾರೋ ಅಲ್ಲಿ. ನಿಮ್ ತಾತ ಬಂದ್ರೆ ಬೈಯುತ್ತೆ ಕಣೋ, ಅಲ್ಲಿಗಿಲ್ಲಿ ಹೋಗ್ತಾರೆ ಅಂತ. ಇಲ್ಲೇ ಮಂತವ ಅದ್ ಏನ್ ಕೆಲಸ ಮಾಡ್ತಿರೋ ನಿಮ್ ಅಮ್ಮನ ಜೊತೆ. ಇನ್ನೇನ್ ಬರುತ್ತೆ ನಿಮ್ ತಾತ ಹೋಗಿರಂತ ಇಬ್ರುವೆ. ಹಂಗೆ ಹೋಗಿ ಇಬ್ರುವೆ ಅಲ್ಲಿ ಆ ಶಿವಣ್ಣವ್ರ ಅಂಗಡಿ ತವ ಕೋಳಿ ಕುಯ್ಸ್ಕೊಂಡ್ ಬರೀರಂತೆ. ಇಲ್ಲ ಪಾಪ, ಅಲ್ಲಿಗಿಲ್ಲಿ ಹೋಗ್ಬೇಡ ಕಣೋ ಈ ಬಿಸ್ತಲ್ಲಿ. ಇನ್ನೇನ್ ನಿಮ್ ತಾತ ಬರೋ ಟೈಮ್ ಆಯ್ತು. ತಡಿ, ನಿಮ್ ತಾತ ಜೊತೆ ಹೋಗುವಂತೆ. ಇಲ್ಲೇ ಇರೋ ಮಂತಾವ ಇಲ್ಲೇ ಆಟ ಆಡ್ಕೊಂಡು. ಹ್ಞೂ ಸರಿ ಆಯ್ತು ಕಣಜ್ಜಿ, ನಾನು ಇಲ್ಲೇ ಸೈಕಲ್ ಹೊಡೆದಾಡ್ತಿರ್ತೀನಿ. ತಾತ ಬಂದ ತಕ್ಷಣ ಹೋಗ್ತೀನಿ. ನಿನ್ ತಾತ ಬಂದ ತಕ್ಷಣ ಹೇಳುವಂಗಂತ. ಓ ರೀ, ಇವಾಗ ಬಂದ್ರ ತಾಡುತ್ತಾವಿಂದ? ಪಾಪ ಇಲ್ಲೇ ನಿಮ್ಮನ್ನೇ ಕಾಯ್ಕೊಂಡ್ ಕೂತಿದ್ದ ಕಣ್ರಿ ಇಷ್ಟೊತ್ತುವೆ. ಯಾಕೆ, ಏನಂತೆ ಆ ದೊಡ್ಡ ಮನುಷ್ಯಗೆ? ಏನ್ ಕಡಿಮೆ ಆಯ್ತಂತೆ? ಅಯ್ಯೋ, ಹುಡುಗ ಒಂದ್ ವಾರದಿಂದ ಚಿಕನ್ ತರ್ಲಿಲ್ಲ ನಮ್ ತಾತ, ಏನು ತರ್ಲಿಲ್ಲ ತಿನ್ನಕ್ಕೆ ಅಂತ ಏನ್ ಇದ್ ಮಾಡ್ತಿದ್ದ. ಅದಕ್ ನಾನೇ ಸರಿ ಇಲ್ಲೇ ಎಲ್ಲಾರು ಆಟ ಆಡ್ತಿರೋ, ನಿಮ್ ತಾತ ಬಂದಾಗ ಹೇಳ್ತೀನಿ ಹೋಗ್ ಒಂದ್ ಕೋಳಿ ಕುಯ್ಸ್ಕೊಂಡ್ ಬಂದಿರಂತೆ ಅಂತ ಹೇಳ್ದೆ. ಹೇಳಿ ಇಲ್ಲೇ ಆಟ ಆಡಕ್ ಕಳಿಸ್ತೆ ಕಣ್ರಿ. ಒಂಚೂರು ಹೋಗಿ ಒಂದ್ ಕೋಳಿ ಆದ್ರೂ ಕುಯ್ಸ್ಕೊಂಡ್ ಬನ್ನಿ ಅತ್ತಾಗಿ. ಆ ಹುಡುಗಿ ಏನು ಕೋಳಿ ತಿನ್ಬೇಕು ಅಂತಿದ್ದಾನೆ. ಓ, ಕೋಳಿ ತಿನ್ಬೇಕಂತೇನೆ ಆ ದೊಡ್ಡ ಮನುಷ್ಯ? ಆ ಸರಿ ಆಯ್ಕಂತಾಳವ. ಹೋಗಿ ಒಂದು ಕೋಳಿ ಕುಯ್ಸ್ಕೊಂಬತ್ತೀನಿ. ನಾನು ಅತ್ತಗೆ ನೀನು ಇವತ್ತ ಕುಯ್ಸ್ಕೊಂಬರೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನೀರೇ ಹೇಳ್ತಿದ್ದೀಯ ಅತ್ತಗೆ. ಹೋಗ್ತಿಂತಾರೆ. ಎಲ್ಲಿದಾನ ದೊಡ್ಡ ಮನುಷ್ಯ? ಕೂಗು ಒಂಚೂರು ಅವನ್ನ. ಪಾಪ ಮಂಜಣ್ಣ, ಎಲ್ಲಿದ್ಯೋ? ಬಾರೋ, ನಿಮ್ ತಾತ ಬಂದೈತೆ. ತಾತ ಬಂತು, ತಾತ ಬಂತು, ತಾತ ಬಂತು. ತಾತ ನಡಿ ತಾತ, ಒಂದ್ ಕೋಳಿ ಆದ್ರೂ ಕುಯ್ಸ್ಕೊಂಬರೋಣ. ತಿಂದೊಂದು ವಾರ ಆಯ್ತು, ಏನು ತಿಂದಿಲ್ಲ. ಕೋಳಿ ತಿನ್ಬೇಕು ಅನ್ಸ್ತೈತೆ. ನಡಿ ಒಂದ್ ಕೋಳಿ ಕುಯ್ಸ್ಕೊಂಬರೋಣ ಹೋಗಿ ಆ ಶಿವಣ್ಣನ ಅಂಗಡಿ ತವ. ಓ ದೊಡ್ಡ ಮನುಷ್ಯ, ದುಡ್ಡು ತಂದು ಕೊಟ್ಟಿದ್ಯಲ್ಲೋ ನೀನು. ಕೋಳಿನೂ ಇಲ್ಲ, ಎಂಥದೂ ಇಲ್ಲ. ಹೋಗ, ಅದೇನು ಕೆಲಸ ಮಾಡ್ತಿದ್ಯಾ ಮಾಡ್ಕೊ ಹೋಗೋ ಸುಮ್ಮನೆ. ಅಜ್ಜಿ ನೀನಾದ್ರೂ ಹೇಳಜ್ಜಿ. ಈ ತಾತಗೆ ನೋಡಿ ಹೆಂಗ್ ಇದ್ ಮಾಡ್ದೈತೆ ಅಂತ ಹೇಳಿ. ನಾನು ದುಡಿಯಂಗಾದ್ರೆ ಕೊಡ್ತಿದ್ದಪ್ಪ ನಿಂಗ್ ದುಡ್ಡ. ನನಗೇನು ಕೋಳಿ ತಿನ್ಬೇಕು ಅನ್ಸು, ಅದಕ್ಕೆ ಹೇಳ್ದೆ. ನೀನ್ ನೋಡಿ ಹಿಂಗ್ ಮಾತಾಡ್ತಿದ್ಯ. ಬೇಡ ಬಿಡಪ್ಪ, ನಿಂಗ್ ಕೋಳಿನೂ ಬೇಡ, ಏನು ಬೇಡ. ಅಯ್ಯೋ, ಹುಡುಗನ್ ಜೊತೆ ಅದ್ ಯಾಕಂಗ್ ಇದ್ ಮಾಡ್ತಿರ್ತೀರ ಏನೋ ನೀವು. ಹೋಗಿ ಒಂಚೂರು ಕೋಳಿ ಕುಯ್ಸ್ಕೊಂಬ ಹೋಗಿ ಬೇಗ. ಹಂಗೆ ಕೋಳಿ ಕುಯ್ಸ್ಕೊಂಡ್ ಬರ್ಬೇಕಾರೆ ಒಂದ್ ಸಾಂಬಾರ್ ಸೊಪ್ಪು 1 kg ಅಷ್ಟು ಟೊಮಾಟೊ ತಗೊಂಬನ್ನಿ. ಇನ್ನೆಲ್ಲ ಇದಾವೆ ಮನೇಲಿ. ಸರಿ ನಡಿಯೋ ಪಾಪ, ಬೇಗ ಹೋಗಿ ಕೋಳಿ ಕುಯ್ಸ್ಕೊಂಬಂದು ಕೊಟ್ಬಿಟ್ಟು ಹಾಲು ಕರಿಬೇಕು. ನಡಿ, ಗೊತ್ತಾಗತ್ತೆ, ಬೇಗ ಬರೋಣ. ಸರಿ ಬಾರ್ತತ್ತ, ನಾನು ಮುಂದೆ ಹೋಗ್ತಿರ್ತೀನಿ. ನೀನ್ ಬಾ ಬೇಗ ಹಿಂದೆ. ನಿಧಾನಕ್ಕೆ ನಡಿಯೋ. ಇನ್ನು ಆ ಶಿವಣ್ಣಂತಾವ್ ಕೋಳಿ ಇದಾವೋ ಏನ್ ಖಾಲಿ ಆಗ್ಯಾವ? ನಾವು ಇಷ್ಟೊತ್ತಲ್ಲಿ ಹೋಗ್ತಿದೀವಿ. ಅಯ್ಯೋ, ನಾನು ಸ್ಕೂಲ್ ಮಂತ ಆಟ ಆಡ್ತಿದ್ನಲ್ ತಾತ. ಇನ್ನೂ ಬಾ. ಈ ಬೇಸಿಗೆಲಿ ಯಾರು ತಿನ್ನಕ್ ಹೋಗ್ತಾರ ಕೋಳಿ? ಇದಾವ್, ಬಾ ಹೋಗಿ ತರನ. ಓ ದೊಡ್ಡ ಮನುಷ್ಯ, ಅಲ್ಲೆಲ್ಲ ಹೋಗಿ ನೋಡ್ಕೊಂಬಂದೆ ಅನ್ನೋ. ಕೋಳಿ ಬೇಕು, ಕೋಳಿ ಕುಯ್ಸ್ಕೊಂಬಂದಿ ಅಂತ ಹಠ ಮಾಡ್ತಿರೋದು. ಸರಿ ಕಣ್, ನಡಿಯಪ್ಪ. ತಾತ ನನಗೊಂದ್ ಕುರ್ಕುರೆ ಕೊಡ್ಸು ತಾತ. ಎಲ್ಲ ಪಾಪ, ಕೋಳಿ ಕುಯ್ಸ್ಕೊಂಬರೋಣ ಅಂತ ಬಂದ್ಬಿಟ್ಟು ನೀನು ಇಲ್ಲಿ ಗಂಗಣ್ಣ ಅಂಗಡಿ ತಾವ್ ನಿಂತ್ಕೊಂಡು ಕುರ್ಕುರೆ ಬೇಕು, ಅದ್ ಬೇಕು, ಇದ್ ಬೇಕು ಅಂತಿದೀಯಲ್ಲ ಆಗ್ಲೇ. ಏನು ಬೇಡ ಕಣ್, ನಡಿಯು. ಅಲ್ಲಿ ಹೋಗಿ ಕೋಳಿ ಕುಯ್ಸ್ಕೊಂಬರೋಣ, ನಡಿ. ಗೊತ್ತಾಗತ್ ಕಣ್, ನಡಿಯು. ಅಯ್ಯೋ, ಹೋಗ, ನಾನು ನಿನಗೆ ಕೇಳಿನಂತ. ಸರಿ ಆಯ್ತು ಕಣ್, ಬಾರಪ್ಪ. ಇನ್ನೇನ್ ಮಾಡೋಣ, ಕೋಳಿನ ಕುಯ್ಸ್ಕೊಂಡು ಹೋಗೋಣ ಬಾ. ಓಹೋಹೋ, ಏನ್ ದೊಡ್ಡಜ್ಜು, ಒಂದ್ ವಾರ ಆತು ಕೋಳಿ ಅಂಗಡಿ ಕಡೆಗೆ ಬಂದು. ಓಹೋ, ಏನ್ ಮೊಮ್ಮಗನ್ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏನ್ ಕೋಳಿ ತಗೊಂಡೋಗಕ್ ಬಂದ? ಓ, ಈ ಶಿವಣ್ಣ ನೋಡಲ್ಲಿ ಕೋಳಿ ಅಂಗಡಿಗೆ ಇನ್ ಯಾಕೆ ಬರ್ತಾರೆ ಜನ? ಕೋಳಿ ತಾಣಕ್ ತಾನೆ. ಓ ಯಾಕೋ ಮಂಜು, ಅಲ್ಲೇ ನಿಂತ್ಕೊಂಡು ಯಾರೋ ಗೊಣಗ್ತಿದ್ಯೋ? ಓ ಶಿವಪ್ಪ, ಏನಿಲ್ಲ, ಒಂದ್ ಒಳ್ಳೆ ಚೆನ್ನಾಗಿರೋದು ಮೊಟ್ಟೆ ಕೋಳಿ ಹಾಕು. ಓ ತಾತನು ಮೊಮ್ಮಗ್ನು ಅಂಗಡಿ ಕಡೆಗೆ ಬಂದಾಗಲೇ ಅಂದ್ಕೊಂಡೆ ಕೋಳಿನೇ ತಾಣಕ್ ಬಂದರೆ ದೊಡ್ಡಜ್ನು ಮಣ್ಣು ಅಂತ ಹೇಳಿ. ಸರಿ, ಅಷ್ಟು ಒಂದ್ ಹಾಕನ 2 ಹಾಕನ ಜಾ? ಅಯ್ಯೋ ಅಲ್ಲ ಪಾಪ, ಈ ಬಿಸ್ಲಲ್ಲಿ ಜಾಸ್ತಿ ಯಾರು ತಿಂದಾರೋ? ಒಂದೇ ಒಂದ್ ಹಾಕೋ ಸಾಕು. ಹೆಂಗಿತ್ತು ರೇಟು, ಕೋಳಿ ರೇಟು? ಅಯ್ಯೋ, ಕೋಳಿ ರೇಟ್ ಇನ್ನು ಎಷ್ಟಿದ್ದಾರೆ ಜಾ? 110 ರೂಪಾಯಿ ಹಿಂಗಿತ್ತೆ ಮೊಟ್ಟೆ ಕೋಳಿ. ತಗೋ, ಎಷ್ಟು 2 ಹಾಕನ? ಅಯ್ಯೋ ಅಷ್ಟೊಂದು ಬೇಡ ಕಳಪ್ಪ, 2 ತಾಡೋದ್ರೆ ಜಾಸ್ತಿ ಆಗ್ಬಿಡುತ್ತೆ. ಒಂದೇ ಒಂದ್ ಹಾಕೋ, 1.5 kg ಬರೋ ಅಂಥದ್ದು ನೋಡಿ. ಅಯ್ಯೋ ಇಲ್ಲಕ್ಕಂದ್ ದೊಡ್ಡಜ್ಜ, ಈ ಇದ್ರಲ್ಲಿ ಅಷ್ಟೊಂದು ತೂಕದವೆಲ್ಲ ಬರ್ತವೆ. 2 ಹಾಕ್ಕೊಡ್ತೀನಿ, 1 kg ಬರೋ ಅಂಥದ್ದು. 2 ತಗೊಂಡೋಗು.
ಸರಿ ಸರಿ ಕಣಪ್ಪ, ತೂಕ ಮಾಡಿ ಹಾಕ್ಬಿಟ್ಟು ಕ್ಲೀನ್ ಮಾಡು ಕೋಳಿ ಬೇಗ. ತಾತ ನನಗೆ ಕೋಳಿ ಲೆಗ್ ಪೀಸ್ ಬೇಕು ಕಂತಾತ, ಲೆಗ್ ಪೀಸ್ ತಿಕ್ಸು ಕೋಳಿಲಿ. ಏನ ಪಾಪ, ಅದೇನ್ ತಿಂದಿಯೋ ನಡಿಯೋ, ಮೊಟ್ಟೆನೂ ಈರಿ ಎಲ್ಲ ಹಾಕಿರ್ತಾರೆ, ಅದನ್ನೇ ಊಟ ಮಾಡುವಂತೆ, ನೀನೇ ಲೆಗ್ ಪೀಸ್ ತಿಂತೀಯೋ? ಇಲ್ಲ ಕಂತಾತ, ನೀನ್ ಹಾಕ್ಸು, ನಾನ್ ತಿಂತೀನಿ, ನೀನ್ ಹಾಕ್ಸ್ಕ. ಶಿವಪ್ಪ, ಒಂದು ಕೋಳಿಲಿ 2 ಲೆಗ್ ಪೀಸ್ ತೆಗೆದ್ಬಿಡು ಹಂಗೆ. ನಮ್ಮಮ್ಮ ಯಾಕೋ ಅದನ್ನೇ ಊಟ ಮಾಡೋದು ಅಂತ ಆಟ ಹಿಡ್ಕೊಂಡ್ ಕುಂತಾನೆ. ಬೇಗ ಬೇಗ ಅತ್ತಾಗಿ ಕೋಳಿ ಕಟ್ ಮಾಡಿ ಕೊಡಪ್ಪ ಅತ್ತಾಗಿ, ಗೊತ್ತಾತು, ಹಾಲು ಬೇರೆ ಕರಿಯಾಕೋಬೇಕು. ಅಯ್ಯೋ, ಅದು ಯಾವಾಗ ಬಂದ್ರು ಅಂಗಡಿ ತವ ಹಿಂಗೆ ಅರ್ಜೆಂಟಲ್ಲಿ ಇರ್ತೀಯಲ್ಲ ನೀನು. ಸರಿ ಸರಿ ಆಯ್ತು ತಡಿ, ಏನು ಒಂದು 10 ನಿಮಿಷ ರೆಡಿ ಮಾಡ್ಕೊಡ್ತೀನಿ. ಓ ದೊಡ್ಡಜ್ಜ, ತಗೋ ಕೋಳಿ ರೆಡಿ ಮಾಡಿದ್ದಾಯ್ತು, ತಗೊಂಡೋಗು. ಓ ಶಿವಪ್ಪ, ದುಡ್ಡು ಎಷ್ಟಾಯ್ತು? ಇನ್ನೇ ಒಂದು 2.25 kg ಇದ್ದು ಕಣಂಜ. ಒಂದು 220 ಮತ್ತೊಂದು 20 ರೂಪಾಯಿ ಕೋಳಿ ಕಟ್ ಮಾಡೋದಕ್ಕೆ ಒಂದು 270 ರೂಪಾಯಿ ಆಯ್ತು ಕಣಂಜ. ಓ ಸರಿ ಆಯ್ತು ಕಣಪ್ಪ, ಬರ್ತೀವಿ ಇನ್ನ. ಅಮ್ಮ ಅಮ್ಮ, ಏನ್ ಮಾಡ್ತಿದ್ಯಮ್ಮ ಅಲ್ಲಿ ಒಳಗಡೆ? ಓ, ನಮ್ ಪಾಪ್ನು ನಮ್ಮ ಮಾವನು ಹೋಗಿ ಅಲ್ಲ ಕೋಳಿ ಕಟ್ ಮಾಡಿಸ್ಕೊಂಬಂದ್ರು ಅನ್ಸುತ್ತೆ. ಸರಿ, ಹೋಗಿ ಇಸ್ಕೊಂಬಂತಾಗಿ ಸಾರ್ ಮಾಡ್ಬಿಟ್ಟು ಒಂಚೂರು ಅನ್ನನೂ ಮುದ್ದೆ ಮಾಡ್ಬಿಡೋ ಅಂತಾಗಿ. ನಮ್ಮ ಮಾವಯ್ಯ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಏನಿಲ್ಲ. ಓ ಮಾವಯ್ಯ, ಅಲ್ಲಿ ಕೋಳಿ ಕಟ್ ಮಾಡಿಸ್ಕೊಂಡು ಬಂದ್ರ? ಸರಿ ಕೊಡಿ, ಖಾರ ರುಬ್ಕೊಂಡಾಯ್ತೆ, ಇನ್ನೇನು ಒಲೆ ಮೇಲೆ ಇಟ್ಟು ಸಾಂಬಾರ್ ಮಾಡಿ ಇನ್ನೇನು ಅನ್ನ ಮುದ್ದೆ ಮಾಡಿ ಬಿಡ್ತೀನಿ ಬೇಗ. ನೀವು ಬೇರೆ ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ. ಸರಿ ಕೊಡಿ. ಸರಿ ಆಯ್ತು ಕಂತಾಳಮ್ಮ, ಇನ್ನೇನು 8 ಗಂಟೆಗೆ ಅಲ್ವಾ ಇನ್ನೇ ಮಾಮೂಲಿ ಊಟ ಮಾಡೋದು. ಮಧ್ಯಾಹ್ನ ಬೇರೆ ಹೊಟ್ಟೆ ಹಸಿಲಿಲ್ಲ, ಅಲ್ಲಿ ತೋಟತಾವ ಎಳ್ನೀರು ಬೇರೆ ಕುಡಿದ್ಬಿಟ್ನ, ಹಂಗಾಗಿ ಸರಿ ತಗ. ನೀ ಮತ್ತೆ ಎತ್ಲಾಗ ಹೋದ್ಲಮ್ಮ, ಒಂಚೂರು ಹಸಿಂದ ಹಾಲ್ಗಿಲ್ ಕರಿಯೋ ಅನ್ನೋ ಜ್ಞಾನವೇ ಇಲ್ಲ ಅವಳಿಗೆ. ಅಲ್ಲೇ ಮಾತಿಗೆಲ್ಲಾರು ಹೋಗಿ ಕುತ್ಕೊಂಡ್ಲ ಹೆಂಗ ಅವಳು? ಇಲ್ಲಕ್ಕ ಮಾವಯ್ಯ, ಇಲ್ಲೇ ಎಲ್ಲ ಒಂಚೂರು ಹೋಗ್ ಬರ್ತೀನಿ ಅಂತ ಹೋಯ್ತು ಆ ಲಕ್ಷ್ಮಕ್ಕಮ್ಮಂತವ. ಅಮ್ಮ, ಅಲ್ಲಿ ಲೆಗ್ ಪೀಸ್ ಎಲ್ಲ ಹಾಕ್ಸ್ಕೊಂಡ್ ಬಂದಿದೀವಿ, ಒಂಚೂರು ಚೆನ್ನಾಗಿ ಬೇಯಿಸ್ಕೊಡಮ್ಮ. ಕಾರೆಲ್ಲ ಹಿಡಿಯಂಗೆ ಒಂಚೂರು ಒಗ್ಗರಣೆ ಖಾರ ತೆಗ್ದಿಟ್ಟಮ್ಮ ಮಟನ್. ಸರಿಗೆ ಆಯ್ತು ಕಂತಾಳ ಪಾಪ, ತೆಗ್ದಿರ್ತೀನಿ. ಇಲ್ಲ ಪಾಪ, ನಿಮ್ಮ ಅಜ್ಜಿ ಎಲ್ಲೋ ಕುಂತಾಳು ನೋಡೋ ಒಂಚೂರು ಹಂಗೆ. ಇಷ್ಟೊತ್ತಾತು, ಹಾಲು ಕರಿಯೋ ಟೈಮ್ ಆಯ್ತೆ, ಒತ್ತಾಯ್ತೆ, ಬಂದು ಒಂಚೂರು ಕರಗಿರ ಬಿಡ್ಕೊಳ್ಳೋಣ ಅನ್ನೋ ಜ್ಞಾನ ಇಲ್ವಲ್ಲ ಅವಳಿಗೆ. ಅಲ್ಲಿ ಯಾರ ಮಂತ ಹೋಗಿ ಮಾತಾಡ್ಕೊಂಡು ನಿಂತು ಕುಂತಾಳೆ ಹೇಳು? ಅಯ್ಯೋ, ನಾನ್ ಯಾರ ಮಂತ ಹೋಗಿ ಮಾತಾಡ್ಕೊಂಡು ಕುತ್ಕೊಳ್ಳೋಣ? ಇಲ್ಲ ಹೋಯ್ದೆ, ಲಕ್ಷ್ಮಿ ಕರೆದಿದ್ಲು ಅಂತ ಹೇಳಿ. ಒಂಚೂರು ಕರಾಗಿರ ಬಿಡ್ಕೋಬೇಕು ಅನ್ನೋ ಇದೇ ಇಲ್ವಲ್ಲ ನಿಂಗೆ? ಎಷ್ಟೇ ಅಲ್ಲಿ ಟೈಮ್ ಆಯ್ತಲ್ಲಿ, ಡೈರಿ ಹೋದ್ರೆ ಏನ್ ಮಾಡ್ತೀಯ ಹಾಲು ಕರ್ಕೊಂಡು? ಅಯ್ಯೋ, ಇನ್ನೂ ಟೈಮ್ ಆಗಿಲ್ಲ ತಗ, ಇನ್ನೂ ಒಂದು 6 ಗಂಟೆ ಅಷ್ಟೇ ಅಲ್ವಾ ಆಗಿರೋದು. ಈಗ ಕರಿತೀನಿ ತಗ ಈಗ. ಸರಿ ಸರಿ, ಹಾಲು ಕರ್ಕೊಡ್ತೀನಿ, ಹಾಲಾಕ್ ಬಂದ್ಬಿಡಿ ಬೇಗ. ಹುಡುಗಿನೂ ಅಡಿಗೆ ಮಾಡಿರ್ತಾಳೆ, ಊಟ ಮಾಡೋಣಂತೆ ಎಲ್ಲರ ಜೊತೆಲೆ ಕುತ್ಕೊಂಡು. ಸರಿ ಆಯ್ತು ಕಂತಾಳೆ, ಹಾಲು ಹಾಕ್ಬಿಟ್ಟು ಬರ್ತೀನಿ, ಎಲ್ಲ ರೆಡಿ ಮಾಡ್ಕೊಂಡಿರಿ ಬೇಗ ಒಂಚೂರು. ಮಾವಯ್ಯ, ಊಟ ಕುತ್ಕೊಂಡ್ರಾಗ್ಲಿ ಎಲ್ರು? ಕೈ ತೊಳ್ಕೊಂಡ್ ಬಂದಿದ್ದೀರ? ಹೂಕಂಬ ಆರಮ್ಮ, ಅಲ್ಲೇ ಕೈ ತೊಳ್ಕೊಂಡ್ ಬಂದಿದೀವಿ, ಊಟ ತಂಬ ಬೇಗ. ತಾತ ತಾತ, ಸಾಂಬಾರ್ ಮಾತ್ರ ಭಾರಿ ಟೇಸ್ಟ್ ಆಗೈತೆ ಕಂತಾತ. ಏನ್ ಸಕ್ಕದಾಗೈತೆ ಅಂದ್ರೆ, ಆಹಾ, ತಿಂತ ಇದ್ರೆ ಅದ್ರ ಮಜುವೆ ಬೇರೆ ಕಂತಾತ ಹಂಗೆ. ಕಣ ಆಯ್ತು ಕಂತ ತಿನ್ನೋ ದೊಡ್ಡ ಮನುಷ್ಯ, ನಿನಗೆ ರುಚಿ ಇಲ್ದೇ ಇರೋದು ಮಾಡ್ಕೊಟ್ಟು ಬಿಟ್ರೆ ಸುಮ್ಮನಿರ್ತೀಯೇನೋ? ಅತ್ತೆ, ಸಾಂಬಾರ್ ಚೆನ್ನಾಗೈತೆ? ಕಣಮ್ಮ, ಸಾಂಬಾರ್ ಮಾತ್ರ ತುಂಬಾ ಚೆನ್ನಾಗ್ ಮಾಡಿದೀಯ. ಅಮ್ಮ ಅಮ್ಮ, ನನಗ್ ಲೆಗ್ ಪೀಸ್ ಹಾಕಿಲ್ವಲ್ಲಮ್ಮ, ಲೆಗ್ ಪೀಸ್ ಹಾಕೊಡು. ಎಲ್ಲ ಪಾಪ, ಫಸ್ಟ್ ತಟ್ಟೆಲಿರೋದನ್ನೇ ಖಾಲಿ ಮಾಡು, ಆಮೇಲೆ ಹಾಕಿಸ್ಕೊಳ್ಳುವಂತೆ. ನೀನು ಏನ್ ನೋಡ್ತಾ ನಿಂತಿದ್ಯಮ್ಮ? ಹೋಗಿ ನೀನು ಅಕ್ಕಂಬತ್ತಾಗಿ ನೀನು ಜೊತೆಲೆ ಕುತ್ಕೊಂಡು ಊಟ ಮಾಡುವಂತೆ. ಇಲ್ಲ ಮಾಡಿ ಮಾವಯ್ಯ, ನಿಮ್ದೆಲ್ಲ ಆಗ್ಲಿ, ಆಮೇಲೆ ಮಾಡ್ತೀನಿ ನಾನು. ಅವ್ರು ಬೇರೆ ಇನ್ನೂ ಬಂದಿಲ್ಲ, ಎಲ್ಲಿ ಹೋಗಿದಾರೋ ಏನೋ. ಅವರು ಬರ್ಲಿ, ಜೊತೆಲೆ ಕುತ್ಕೊಂಡು ನಾವಿಬ್ರು ಊಟ ಮಾಡ್ತೀವಿ, ನೀವು ಮಾಡಿ. ಅಯ್ಯೋ, ನನ್ನ ಮಗ ಕುಡ್ಕೊಂಡು ಬರೋದ್ರಲ್ಲಿ ಆಗೋದ್ ಕಣಮ್ಮ. ನೀನ್ ಅಷ್ಟೊತ್ತು ಕಾಯ್ಕೊಂಡು ಕುತ್ಕಂತೀಯ ಹೊಟ್ಟೆಸ್ಕೊಂಡು. ಹೋಗ್ ಊಟ ಮಾಡೋ ಹೋಗು. ನೋಡಿದ್ರೆ ಸ್ನೇಹಿತರೆ, ಅಜ್ಜಿನೂ ಮೊಮ್ಮಗರು ಸೇರ್ಕೊಂಡು ಕೋಳಿ ತಿನ್ಬೇಕು ಅಂತ ಒಬ್ರು ಮೇಲೆ ಒಬ್ರು ಹೇಳ್ಕೊಂಡು ತಾತಗೆ ನಾಟಕ ಆಡ್ಕೊಂಡು ಕೋಳಿ ತರ್ಸ್ಕೊಂಡು ಹೆಂಗ್ ಊಟ ಮಾಡ್ತಿದ್ದಾರೆ ಅಂತ ಕೋಳಿ ಸಾರು ಮಾಡಿಸ್ಕೊಂಡು. ಇವತ್ತಿನ ಕಥೆ ಇಷ್ಟೇ ಸ್ನೇಹಿತರೆ. ನೋಡಿ ಕೋಳಿ ಸಾರು ಹೆಂಗ್ ಊಟ ಮಾಡ್ತಿದಾರೆ ಅಂತ ಹೇಳಿ. ಹಂಗೆ ನಮ್ ಚಾನಲ್ ಬಂದು ಲೈಕ್ ಕೊಟ್ಟು
ಒಂದು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ.